ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಿಡಗಳಿಗೆ ಪೌಷ್ಟಿಕಾಂಶ ಸಿಗುವಂತಹ ಲಿಕ್ವಿಡ್ ಮಾಡಿ ತೋರಿಸ್ತೀನಿ. ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಈ ಬೇಸಿಗೆಯಲ್ಲಂತೂ ಈ ರೀತಿ ನಾವು ಆರೈಕೆನ ಮಾಡಲೇಬೇಕು. ಓಕೆನಾ? ನಿಮ್ಮಲ್ಲಿ ಬಾಳೆಹಣ್ಣು ಅಥವಾ ಬಾಳೆಕೊನೆ ಬೇಡದೇ ಇರೋದು ಇದ್ದರೆ ನೀವು ಕೂಡ ಇದೇ ರೀತಿ ಮಾಡಿ ನೋಡಿ, ಒಳ್ಳೆ ರಿಸಲ್ಟು ಸಿಗುತ್ತೆ. ಓಕೆನಾ? ನಮ್ಮ ಮನೇಲಿ ಒಂದು ಚಿಕ್ಕ ಬಾಳೆಕೊನೆ ಇತ್ತು, ಅದು ಎಳೆ ಕಾಯಿ ಆಗಿತ್ತಲ್ವ, ತಿನ್ಲಿಕ್ಕೆ ಬಂದಿಲ್ಲ. ಅದನ್ನು ನಾನು ಹಣ್ಣು ಮಾಡಿಕೊಂಡು ಈಗ ಲಿಕ್ವಿಡನ್ನು ಮಾಡ್ತೀನಿ. ಈ ಬೇಸಿಗೆಯಲ್ಲಿ ನಾವು ಸ್ವಲ್ಪ ಜಾಸ್ತಿ ಗಿಡಗಳ ಆರೈಕೆಯನ್ನು ಮಾಡ್ಕೋಬೇಕು. ಯಾಕೆ ಗೊತ್ತಾ? ಮಳೆಗಾಲದಲ್ಲಿ ಒಂದು 2 ರಿಂದ 3 ತಿಂಗಳು ನಮಗೆ ಅದರದ್ದು ಆರೈಕೆ ಮಾಡೋದು ಕಷ್ಟ ಆಗುತ್ತೆ, ತುಂಬ ಮಳೆ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಇದನ್ನು ಈಗ ಒಂದು ಸ್ವಲ್ಪ ನೀರಲ್ಲಿ ಬಾಳೆಹಣ್ಣು ಮತ್ತು ಸಿಪ್ಪೆ ಎರಡನ್ನು ಹೀಗೆ ಹಿಜುಕಿ ಈ ರೀತಿ ಮಾಡ್ತೀನಿ. ಅದರದ್ದು ರಸ ಎಲ್ಲ ನೀರು ಜೊತೆ ಸೇರಬೇಕು, ಹಾಗೆ ಮಾಡಬೇಕು. ಓಕೆನಾ? ನಿಮ್ಮಲ್ಲಿ ಇದು ಬಾಳೆಹಣ್ಣು ಅಂತಲ್ಲ, ಯಾವುದೇ ಒಂದು ಹಣ್ಣಾದರೂ ಕೂಡ ಬೇಡದೇ ಇರುವಂತಹ ಹಣ್ಣಾದರೆ ಅಂದರೆ ತುಂಬ ಹಣ್ಣಾಗಿರುತ್ತೆ ಅಲ್ವಾ. ನಾವೇ ಕೆಲವೊಂದು ಸಲ ಬಾಳೆಹಣ್ಣು ತರ್ತೀವಿ, ತುಂಬ ಹಣ್ಣಾಗಿರುತ್ತೆ, ಒಂದು 3-4 ಉಳ್ಕೊಬಿಡುತ್ತೆ. ಆವಾಗಲೂ ಕೂಡ ನಾವು ಇದೇ ರೀತಿ ಲಿಕ್ವಿಡ್ ಮಾಡ್ಬೋದು. ಓಕೆನಾ? ಈ ರೀತಿ ಮಾಡಿದಾಗ ಇದರಲ್ಲಿ ಪೌಷ್ಟಿಕಾಂಶ ಸಿಗುತ್ತೆ, ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಬೇಸಿಗೆಯಲ್ಲಿ ನಾವು ಸ್ವಲ್ಪ ಈ ರೀತಿ ಲಿಕ್ವಿಡು, ಹಾಗೆ ಗಿಡಗಳಿರುತ್ತೆ ಅಲ್ವಾ, ಗಿಡಗಳ ಸುತ್ತಲೂ ಅಂದರೆ ಗಿಡಗಳ ಬೇರು ಎಲ್ಲ ಚೆನ್ನಾಗಿ ಇರಬೇಕು. ಅಂದರೆ ಗಿಡಗಳ ಬುಡ ಸಡಿಲ ಮಾಡಿ ಕೊಡಬೇಕಾಗತ್ತೆ. ನಂತರ ಮಳೆಗಾಲ ಬಂತು ಅಂದರೆ ತುಂಬ ಮಳೆ ಇದ್ದಾಗ, ಅಂದರೆ ನಾವು ನೆಲಕ್ಕೆ ಗಿಡಗಳನ್ನು ಹಾಕಿದಾಗ ನಮಗೆ ಅದರದ್ದು ಆರೈಕೆಗೆ ನಾವು ಹೋಗಲ್ಲಲ್ವ, ಮಳೆ ಅಂತ ಸುಮ್ಮನಿರ್ತೀವಿ. ಈಗಲೇ ಮಾಡ್ಕೊಬಿಟ್ರೆ ನಮಗೊಂದು 3 ತಿಂಗಳ ನಾವು ಆರಾಮಿರ್ಬೋದು. ಮೇಲಿರೋ ಗಿಡಗಳನ್ನೆಲ್ಲ ತೆಗೆದು ಹಾಕ್ಬೋದು, ಅಂದರೆ ಬೇಡದೇ ಇರೋ ಸಸಿ ಎಲ್ಲ ತೆಗೆದು ಹಾಕ್ಬೋದು ಅಷ್ಟೇ ಅಲ್ವಾ. ನೋಡಿ, ಇದನ್ನು ಚೆನ್ನಾಗಿ ಹಿಜುಕ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ಈ ರೀತಿ ನೀವು ಕೂಡ ಮಾಡಿ. ಹಾಗೆ ಇದು 1-2 ದಿನ ಹಾಗೇ ಬಿಡಬೇಕು. ಅದು ಏನಾಗುತ್ತೆ ಗೊತ್ತಾ, ತುಂಬ ಒಳ್ಳೆ ಲಿಕ್ವಿಡ್ ಆಗಿ ಟರ್ನ್ ಆಗುತ್ತೆ. ಓಕೆನಾ? ಹಾಗೆ ಇದಕ್ಕೆ ನಾನು ಲೈಝಾಲ್ ಅದರದ್ದು ಕ್ಯಾಪ್ ಇರುತ್ತಲ್ವ, ಅಂದರೆ 1-2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಯಾಕೆ ಗೊತ್ತಾ? ಗಿಡಗಳಿಗೆ ಕೀಟ ಬಾಧೆ ಬರಲ್ಲ. ಓಕೆನಾ? ಇದು ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವ, ಹಾಗಾಗಿ ಕೀಟ ಬಾಧೆನೂ ತಪ್ಪತ್ತೆ, ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಓಕೆನಾ? ನೀವು ಇದು ಪಪ್ಪಾಯಿ ಹಣ್ಣಿರ್ಬೋದು, ಬೇರೆ ಯಾವುದೇ ಹಣ್ಣಾದರೂ ಕೂಡ ನೀವು ಈ ರೀತಿ ಮಾಡಿ ಹಾಕಿ ನೋಡಿ ಒಂದು ಸಲ, ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. 1 ಬಕೆಟ್ ನೀರಿಗೆ ನಾನು ಇಷ್ಟು ಹಾಕಿರೋದು ನೋಡಿ. ತುಂಬ ದಪ್ಪ ಇಟ್ಕೋಬಾರ್ದು ಲಿಕ್ವಿಡ್. ಓಕೆನಾ? ತುಂಬ ನೀರು ಇರಬಾರ್ದು ನೋಡಿ. 2 ದಿನಕ್ಕೆ ಒಂದು ರೀತಿ ಸ್ಮೆಲ್ ಬರುತ್ತೆ, ಹಣ್ಣಿಂದು ಸ್ಮೆಲ್, ಹುಳಿ ಸ್ಮೆಲ್ ಬರುತ್ತೆ. ಹಾಗೆ ಸ್ವಲ್ಪ ಹಾಕಬೇಕು. ನಾನಿಲ್ಲಿ ಪುದೀನ ಗಿಡ ಬೆಳೆಸ್ಕೊಂಡಿದ್ದೀನಿ ಅಲ್ಲ, ಪಾಟಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಮೊದಲೇ ನಾವು ನೀರನ್ನು ಹಾಕಿರಬಾರ್ದು ಗಿಡಗಳಿಗೆ, ಇದನ್ನೇ ಲಿಕ್ವಿಡ್ ಹಾಕಬೇಕು. ನಂತರ 1-2 ಅವರ್ ನಂತರ ನಾವು ಗಿಡಕ್ಕೆ ನೀರು ಹಾಕಿದ್ರೆ ಆಯಿತು. ಯಾಕೆ ಅಂದರೆ ಅದು ಪಾಟಿಂದ ಕೆಳಗಡೆ ಇಳಿದೋಗುತ್ತೆ ಅಂತ. ಓಕೆನಾ? ಈ ರೀತಿ ನಾನು ಸುಮಾರು ಗಿಡ ಮಾಡ್ಕೊಂಡಿದ್ದೀನಿ. ಅಲೋವೆರಾ ಗಿಡ, ಹಾಗೆ ಹಸಿಮೆಣಸಿನ ಗಿಡ, ತುಳಸಿ ಗಿಡ, ಬಸಳೆ ಗಿಡ, ಪಪ್ಪಾಯಿ ಗಿಡ, ತುಂಬ ಗಿಡ ಹಾಕಿದ್ದೀನಿ, ತೋರಿಸ್ತೀನಿ. ಓಕೆನಾ? ಎಲ್ಲ ಗಿಡಕ್ಕೂ ಬರುತ್ತೆ. ಇದು ಕೇವಲ ಹೂವಿನ ಗಿಡ ಅಷ್ಟೇ ಅಲ್ಲ, ಹಣ್ಣಿನ ಗಿಡ, ತರಕಾರಿ ಗಿಡ, ಯಾವುದೇ ಗಿಡಕ್ಕೂ ಕೂಡ ಹಾಕ್ಬೋದು. ಈ ರೀತಿ ನಾವು ಬೇಸಿಗೆಯಲ್ಲಿ ಸ್ವಲ್ಪ ಕೊಡ್ತಾ ಇದ್ದರೆ ಅದು ಹಿಡಿದಿಟ್ಟುಕೊಳ್ಳುತ್ತೆ ಅಲ್ವಾ. ನಮಗೊಂದು 3-4 ತಿಂಗಳ ತನಕ ನನಗೆ ಗಿಡಗಳು ಚೆನ್ನಾಗಿರುತ್ತೆ. ಅಲ್ಲಿ ತನಕ ಅದು ಪೌಷ್ಟಿಕಾಂಶ ಬುಡದಲ್ಲೇ ಇರುತ್ತೆ. ಓಕೆನಾ? ನೋಡಿ, ಇಲ್ಲಿ ಬಸಳೆ ತಾನಾಗೆ ಇಲ್ಲಿ ಬೆಳ್ಕೊಂಡಿರೋದು. ಎಲ್ಲ ಗಿಡಕ್ಕೂ ಸ್ವಲ್ಪ ಹಾಕ್ತೀನಿ. ನೆಲದಲ್ಲಿ ಹಾಕಿರೋ ಗಿಡಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಓಕೆನಾ? ಪಾಟಲ್ಲಿ ಸ್ವಲ್ಪ ಕಡಿಮೆ ಹಾಕಬೇಕು, ಅಂದರೆ ಅದು ಎಲ್ಲ ಇಳಿದು ನೀರಲ್ಲಿ ಅಂದರೆ ಕೆಳಗಡೆ ಹೋಗಿಬಿಡತ್ತೆ ಅಲ್ವಾ. ಅದಕ್ಕೆ ಇದು ನೋಡಿ ಹೆಂಗೆ ಚಿಗುರಿದೆ ಅಲ್ವಾ, ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ಇದು ದಾಸವಾಳ ಗಿಡ, ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಹಾಗೆ ಇದ್ರದ್ದು ಬುಡ ಎಲ್ಲ ನಾನು ಈಗ ಸಡಿಲ ಮಾಡ್ತೀನಿ. ಒಂದು ಸಲ ಸಡಿಲ ಮಾಡಿ ಹಾಕ್ತೀನಿ. ನೋಡಿ, ಇದೆಲ್ಲ ಬಾಳೆಹಣ್ಣಿನ ಸಿಪ್ಪೆನೇ ಇದೆ. ಇದು ನಾನು ಮೊದಲು ಹಾಕಿರೋದು, ಮೊದಲೆಲ್ಲ ಹಾಕಿ ಹಾಗೆ ಸುಮ್ಮನೆ 1-2 ಹಣ್ಣಿದ್ದಾಗ ಸಿಪ್ಪೆ ಇಟ್ಟಿರೋದು.
ಹಾಗೆ ಈ ರೀತಿ ಸಡಿಲ ಮಾಡಬೇಕು ಒಂದ್ಸಲ ಒಂದು ಕೋಲು ಅಥವಾ ಕಲ್ಲನ್ನು ತಗೊಂಡು ಬುಡ ಸ್ವಲ್ಪ ಸಡಿಲ ಮಾಡಿದಾಗ ಏನಾಗುತ್ತೆ ಅದ್ರದ್ದು ಬುಡ ತುಂಬ ತಂಪಾಗಿರುತ್ತೆ, ಹಾಗೆ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ, ಬೇರೆಲ್ಲ ಆ ಕಡೆ ಈ ಕಡೆ ಹರಡ್ಕೊಂಡು ಹೋಗುತ್ತೆ, ಗಿಡ ಚೆನ್ನಾಗಿ ಬೆಳ್ಕೊಬಿಡತ್ತೆ. ಓಕೆನಾ. ಬುಡ ಎಲ್ಲ ಈ ರೀತಿ ಮಾಡಿ ಸ್ವಲ್ಪ ಲಿಕ್ವಿಡ್ ಸ್ವಲ್ಪ ಜಾಸ್ತಿ ಹಾಕಿದರೂ ಏನೂ ತೊಂದರೆ ಇಲ್ಲ. ಈ ರೀತಿ ಹಾಕಿ ಅಲ್ಲೇ ಸ್ವಲ್ಪ ಮಣ್ಣನ್ನು ನಾವು ಮುಚ್ಚಿಬಿಡಬೇಕು. ಇದೇ ರೀತಿ ನಾವು 15 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಹೀಗೆಲ್ಲ ಮಾಡ್ತಾ ಇರ್ಬೋದು. ನಮಗೆ ಮಳೆಗಾಲದಲ್ಲಿ ಕೆಲಸ ಇರಲ್ಲ. ಓಕೆನಾ. ಗಿಡ ತುಂಬ ಚೆನ್ನಾಗಿ ಬೆಳೆದು ಚೆನ್ನಾಗಿ ಹೂವೆಲ್ಲ ಆಗುತ್ತೆ. ಇದೇ ರೀತಿ ಪಪ್ಪಾಯಿ ಗಿಡಕ್ಕೂ ಹಾಕ್ತೀನಿ, ಪಪ್ಪಾಯಿ ಗಿಡ ತೋರಿಸ್ತೀನಿ. ಒಂದು 3ರಿಂದ 4 ಪಪ್ಪಾಯಿ ಗಿಡ ಅದೇ. ಇದು ಒಂದು 15 ದಿನ 20 ದಿನದ ಹಿಂದೆ ನಾನು ಮಾಡಿರೋದು, ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ. ಓಕೆನಾ. ಪಪ್ಪಾಯಿ ಗಿಡ ಮಾತ್ರ ಬೆಳ್ಕೊಂಡಿದೆ. ಹಾಗೆ ಇಲ್ಲಿಯೂ ಕೂಡ ಒಂದು ದಾಸವಾಳ ಗಿಡ ಇದೆ, ಅದಕ್ಕೆ ದಾಸವಾಳ ಗಿಡಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಹಾಗೆ ಪಪ್ಪಾಯಿ ಗಿಡ ನೋಡಿ, ಇದ್ರದ್ದು ಬುಡಕ್ಕೂ ಸ್ವಲ್ಪ ಹಾಕ್ತೀನಿ. ಇನ್ನೂ ಕಾಯಿ ಆಗಿಲ್ಲ, ಇನ್ನೂ ಕಾಯಿ ಆದಮೇಲೆ ಮತ್ತೆ ತೋರಿಸ್ತೀನಿ. ನಾನು ಈ ರೀತಿ ಆರೈಕೆ ಮಾಡ್ತೀನಿ ಅಲ್ವ, ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ. ಗಿಡಗಳು ತುಂಬ ಚೆನ್ನಾಗಿ ಹಸಿರು ಎಲೆಯನ್ನು ನಾವು ನೋಡ್ಬೋದು. ಈ ರೀತಿ ಕೋಲಿನ ಸಹಾಯದಿಂದ ಈ ಕಡೆ ಎಲ್ಲ ಮಾಡಬೇಕು. ಅದ್ರದ್ದು ಬುಡಕ್ಕೆ ತಾಗಿಸ್ಬಾರ್ದು. ಓಕೆನಾ. ಅದ್ರದ್ದು ಬೇರು ಅದಕ್ಕೆಲ್ಲ ಗಾಯ ಮಾಡಬಾರ್ದು, ಆ ರೀತಿ ನೋಡಿ ಮಾಡಬೇಕು. ನಾನು ಹೀಗೆ ಮಾಡಿರೋದು. ಹೂವಿರ್ಬೋದು, ತರಕಾರಿ ಸಿಪ್ಪೆ ಇರ್ಬೋದು, ಎಲ್ಲವೂ ಈ ರೀತಿ ಸ್ವಲ್ಪ ಗಿಡಗಳ ಸುತ್ತಲೂ ಹಾಕಿದರೂ ಆಗುತ್ತೆ, ಅಥವಾ ನಾವು ಗೊಬ್ಬರ ಮಾಡಿಯೂ ಕೂಡ ಹಾಕ್ಬೋದು. ನಾನಂತೂ ಇದೇ ರೀತಿ ಮನೇಲಿರುವಂತಹ ವಸ್ತುವಿಂದನೇ ನಾನು ಗೊಬ್ಬರ ಮಾಡೋದು, ಲಿಕ್ವಿಡ್ ಮಾಡೋದು ಮಾಡಿ ಗಿಡಗಳಿಗೆ ಹಾಕ್ತೀನಿ. ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೆದಿದೆ ನೋಡಿ. ಇಲ್ಲಿ ಒಂದು ಗುಲಾಬಿ ಗಿಡ ಇದೆ, ಈ ಗುಲಾಬಿ ಗಿಡದ ಸುತ್ತಲೂ ಕೂಡ ಹಾಕ್ತಾ ಇದ್ದೀನಿ. ಇದು ಒಂದು ಸಲ ಇದು ಅಲ್ಲೇ ಕಟ್ಟಾಗಿತ್ತು, ಮತ್ತು ಹಾಗೇನೆ ಅದು ಚಿಗುರ್ಕೊಂಡಿದೆ ನೋಡಿ, ಬೆಳೆದಿದೆ. ಹೀಗೆ ಈ ಕೆಲವು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ. ಆದರೆ ಅದರದ್ದು ಬುಡ ತಂಪಿರಬೇಕು. ಬುಡಗಳು ತಂಪಿದ್ರೇ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಬುಡ ತಂಪಿರಬೇಕು ಅಂದರೆ ಈ ರೀತಿ ಲಿಕ್ವಿಡು, ಹಾಗೆ ಅದರದ್ದು ಬುಡ ಎಲ್ಲ ಸಡಿಲ ಮಾಡಿ ಕೊಡಬೇಕು. ಮೇನ್ ಅಂದರೆ ಗಿಡ ಚೆನ್ನಾಗಿ ಬೆಳಿಬೇಕು ಅಂದರೆ ಬುಡ ಸರಿಯಾಗೇ ಇರಬೇಕು, ಸಡಿಲ ಇರಬೇಕು, ಅದು ಬೇರೆಲ್ಲ ಹರಡಿಕೊಂಡು ಬೆಳೆಯೋ ಹಾಗೆ ಇರಬೇಕು. ನಾವೇನಾದರೂ ಬುಡನೇ ಗಟ್ಟಿ ಮಾಡ್ಕೊಬಿಟ್ರೆ, ಹಾಗೆಯೇ ಗಿಡ ಹಾಕಿ ಬಿಟ್ಟುಬಿಟ್ರೆ ಗಟ್ಟಿ ಆಯಿತು ಅಂದರೆ ಚೆನ್ನಾಗಿ ಬೆಳೆಯಲ್ಲ ಗಿಡಗಳು. ಈ ರೀತಿ ಸಡಿಲ ಮಾಡಿ ಅವಾಗ ಲಿಕ್ವಿಡು, ಹಾಗೆ ಮನೆಯಲ್ಲೇ ಮಾಡುವಂತಹ ಹಣ್ಣು ತರಕಾರಿ ಸಿಪ್ಪೆ ಅದರದ್ದೆಲ್ಲ ಗೊಬ್ಬರ ಹಾಕ್ತಾ ಇದ್ದರೆ ಬುಡ ಚೆನ್ನಾಗಿ ತಂಪಾಗೇ ಇರುತ್ತೆ. ಓಕೆನಾ. ನೀವು ಒಂದು ಸಲ ಇದೇ ರೀತಿ ಮಾಡಿ. ಏನಾದರೂ ಒಂದು ಹಣ್ಣಿನ ಸಿಪ್ಪೆ ಹಣ್ಣು ಇದ್ದರೆ ಈ ರೀತಿ ಲಿಕ್ವಿಡ್ ಮಾಡಿ ಹಾಕಿ, ಹಾಗೆ ಇದು ನಾನು ಲೈಝೋಲ್ ಹಾಕಿದ್ದೀನಿ ಅಲ್ವಾ, ಆವಾಗ ಲೈಝೋಲ್ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್, 1 ಬಕೆಟಿಗೆ 1 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಕೀಟ ಬಾಧೆ ಆಗೋಲ್ಲ, ಯಾವುದೇ ಹುಳ ಎಲ್ಲ ಎಲೆಗಳಿಗೆ ಹತ್ತೋದು ಎಲ್ಲ ಆಗೋಲ್ಲ. ಓಕೆನಾ. ಬುಡ ಕ್ಲೀನಾಗೇ ಇರುತ್ತೆ, ಅದಕ್ಕೆ ನಾನು ಲೈಝೋಲ್ ಹಾಕಿರೋದು, ಕೀಟ ಬಾಧೆ ಆಗಬಾರ್ದು ಅಂತ. ಇದೊಂದು ಏನು ಮಲ್ಲಿಗೆ ಗಿಡ, ಆ ಕಡೆ ಇರೋದು ತುಳಸಿ ಗಿಡ, ಇವೆಲ್ಲ ನಾನು ಹಾಕಿರೋದು. ಇನ್ನು ಮುಂದಿನ ತಿಂಗಳಲ್ಲಿ ಹೂವು ಆಗಬಹುದು. ನಾನಿಲ್ಲಿ ಗಾರ್ಡನ್ ಅಂದರೆ ನನಗೆ ಈಗ ಸದ್ಯನೇ ನಾನು ಮಾಡಿರೋದು, ಇನ್ನು ಈಗ 4-5 ತಿಂಗಳ ಹಿಂದೆ ಇವೆಲ್ಲ ಹಾಕಿರೋದು. ಮೊದಲೇನು ಗಿಡಗಳಿಲ್ಲ, ಹೊಸ ಮಣ್ಣಿಗೆ ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದೆ. ಹಾಗಾಗಿ ನಾವು ಹೊಸ ಮಣ್ಣು ಅಂತಲ್ಲ, ಅದಕ್ಕೆ ಅವಾಗ ಬುಡಕ್ಕೆ ಏನಾದರೂ ಹಾಕ್ತಾಯಿದ್ರೆ ಯಾವಾಗಲೂ ಚೆನ್ನಾಗಿಯೇ ಬೆಳೆಯುತ್ತೆ. ನೋಡಿ ಎಷ್ಟಾಯಿತು. ಏನೇನು ಗಿಡ ಇದೆ ಎಲ್ಲದಕ್ಕೂ ಹಾಕಿದ್ದೀನಿ. ಕರಿಬೇವಿನ ಗಿಡ ಇದೆ, ವೀಳ್ಯದೆಲೆ ಗಿಡ ಇದೆ, ತುಳಸಿ ಎಲೆ, ಇಲ್ಲೂ ಕೂಡ ಒಂದು ಪಪ್ಪಾಯಿ ಗಿಡ ಇದೆ, ತೋರಿಸ್ತೀನಿ. 3ರಿಂದ 4 ಪಪ್ಪಾಯಿ ಗಿಡ ಇದೆ ನೋಡಿ. ಇದು ಕೂಡ ಚಿಕ್ಕದಿದೆ. ನಾನು ಇದಕ್ಕೆ ಬೇಗ ಕಾಯಿ ಹಿಡಿಯುತ್ತೆ. ಯಾಕೆ ಗೊತ್ತಾ, ಇದು ತುಂಬ ದೊಡ್ಡ ಆಗಬಾರ್ದು. ಒಂದು 4 ಫೂಟ್ 3.5-4 ಫುಟಿಗೆ ಕಾಯಿ ಹಿಡ್ಕೊಬಿಡತ್ತೆ. ನಾನು ತೋರಿಸ್ತೀನಿ. ಓಕೆನಾ. ಕಾಯಿ ಆದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಪಪ್ಪಾಯಿ ಗಿಡಕ್ಕೆ ಎಷ್ಟು ಕಾಯಿ ಆಗಿದೆ ಅಂತ. ಆಯಿತು. ಇಲ್ಲೆಲ್ಲ ಈ ರೀತಿ ಮಾಡಿ ಇಡ್ತೀನಿ. ಇದೆಲ್ಲ ಏನು ಗೊತ್ತಾ, ಒಂದು ಸ್ವಲ್ಪ ಹೇಗೆ 10 ನಿಮಿಷ ಟೈಮ್ ತೊಗೊಂಡು ಮಾಡಬೇಕಷ್ಟೇ, ತುಂಬ ಟೈಮೇನು ಬೇಡ. ಹೀಗೆ ನಾವು ಹೊರಗಡೆ ಹೋದಾಗ ಈ ರೀತಿ ಮಾಡ್ಬೋದು. ಆಯಿತು. ಇಲ್ಲೆಲ್ಲ ಗಿಡಗಳು ಕೂಡ ಬೆಳ್ಕೊಬಿಟ್ಟಿದೆ. ಬೇಡದೇ ಇರೋ ಗಿಡ ಎಲ್ಲ ತೆಗೆದು ಹಾಕಬೇಕು, ಇಲ್ಲಾಂದರೆ ಅದು ಬೆಳ್ಕೊಬಿಡತ್ತೆ. ನಾವು ನೆಟ್ಟಿರೋ ಗಿಡ ಹಾಗೇ ಇರುತ್ತೆ, ಬೇಡದೇ ಇರೋ ಗಿಡ ಬೆಳ್ಕೊಬಿಡತ್ತೆ. ಇಲ್ಲಿ ನೋಡಿ ಒಂದು ಸಣ್ಣ ಪಪ್ಪಾಯಿ ಗಿಡ ಇದೆ, ಹಾಗೆ ಇಲ್ಲೆಲ್ಲ ತುಳಸಿ ಗಿಡ, ದಾಸವಾಳ ಗಿಡ ಚಿಕ್ಕದು ಇದೆ ಮಾತ್ರ ಹಾಕಿ.
ಈ ಕಡೆನೂ ತುಂಬ ಗಿಡ ಇವೆ, ಚಿಕ್ಕ ಚಿಕ್ಕ ಗಿಡಗಳು ಇದ್ದು ನೋಡಿ, ಹಸಿರಾಗೇ ಇವೆ ಅಲ್ವಾ. ಇಲ್ಲೂ ಕೂಡ ಒಂದೆರಡು ಹೂವು ಬಿಟ್ಟಿದೆ, ದಾಸವಾಳ ಹೂವು ಬಿಟ್ಟಿದೆ. ನಾನು ಇದೇ ರೀತಿ ಮಾಡ್ತೀನಿ, ನೀವು ಕೂಡ ಒಮ್ಮೆ ಇದೇ ರೀತಿ ಮಾಡಿ ನೋಡಿ, ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ನೋಡಿ. ಇದು ಸ್ವಲ್ಪ ದಿನದ ನಂತರ ನಾನು ವಿಡಿಯೋ ಮಾಡಿರೋದು. ಇದು ಎಲ್ಲ ಹೆಂಗೆ ಚಿಗುರ್ಕೊಂಡಿದೆ ಅಲ್ವಾ, ತುಂಬ ಚೆನ್ನಾಗಿ ಆಗಿದೆ. ಇಲ್ಲೂ ಕೂಡ ಒಂದು ಹೂವು ಕೂಡ ಬಿಟ್ಟಿದೆ. ಥ್ಯಾಂಕ್ ಯು, ಬಾಯ್. ಮತ್ತೊಮ್ಮೆ